ಸೊ ಗಾಯ್ಸ್, ಇದು ನಂದು ಫಸ್ಟ್ ಬ್ಲಾಗ್ ಆಗಿರುತ್ತೆ. ನನ್ನ ಹೆಸರು ಬಂದು ಮೈಕಲ್ ಅಂದ್ಬಿಟ್ಟು. ಸೊ ಏನಂದರೆ ಇವಾಗ 365 ಡೇಸ್ ಚಾಲೆಂಜ್ ಮಾಡೋಣ ಅಂತ ನಾನು. ಸೊ ಇದು ನಂದು ಫಸ್ಟ್ ಬ್ಲಾಗು. ಸೊ ಇವಾಗ ನಾವೇನು ಮಾಡ್ತಿದ್ದೀವಿ ಅಂದರೆ, ನಾನು ಮತ್ತು ನಮ್ಮ ಹುಡುಗ ಬಂದ್ಬಿಟ್ಟು ಇವಾಗ ಕಾಟೇರಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಮುಂದೆ ಸಿಗ್ತೀನಿ, ಬಾಯ್. ಗಾಯ್ಸ್, ಇವಾಗ ಜಸ್ಟು ಟೀ ಕುಡಿಯೋಣ ಅಂತ ಬಂದ್ವಿ. ಸೊ ನಮ್ಮ ಹುಡುಗ ಟೀ ತೊಗೊಂಡಿದ್ದಾನೆ. ಟೀ ಕುಡಿದ್ಬಿಟ್ಟು ಇಲ್ಲಿಂದ ಹೋಗ್ಬೇಕು ನೆಕ್ಸ್ಟ್. ಇವಾಗ ಗಾಯ್ಸ್, ಇವಾಗ ಹೊಸಕೋಟೆ ಟೋಲ್ಗೆ ಬಂದಿದ್ದೀವಿ. ಸೊ ಇವಾಗ ಒಂದು ಸ್ವಲ್ಪ ಟೀ ಕುಡ್ಕೊಂಡು ಹೋಗೋಣ ಅಂತ. ಇಲ್ಲಿಂದ ಒಂದು 7-8 ಕಿಲೋಮೀಟ್ರ್ ಇರಬೇಕಷ್ಟೇ. ಸೊ ಇನ್ನು ಗಾಯ್ಸ್, ಈ ಮಡ್ ಕಪಲ್ಸ್ ಇರೋ ಥರ ಟೆಸ್ಟ್ ಸೀರಿಯಸ್ ಆಗು ಲಿಟ್ರಲಿ ಯಾವುದರಲ್ಲೂ ಸಿಗಲ್ಲ ಗಾಯ್ಸ್. ಸೊ ಗಾಯ್ಸ್, ಇವಾಗ ಇನ್ನೊಂದು 2 ಕಿಲೋಮೀಟ್ರ್ ಇಲ್ಲ 3 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ. ವ್ಯೂ ನೋಡೋಣ ಅಂತ ಇಳಿಸಿದ್ವಿ. ಏನು ವ್ಯೂ ಐತೆ ಅಂದರೆ ಮಸ್ತಾಗೈತೆ ಅಂದ್ಕೊಳ್ರಿ. ಇಲ್ಲಿ ನೋಡ್ರಿ, ಇವರು ಏನೋ ಮಾಡ್ತಾವ್ರೆ ಯಜಮಾನ್ರು. ಇವ್ನು ನೋಡ್ರಿ ಸ್ನ್ಯಾಪ್ ಆಗ್ತಾವನೆ. ಗಾಯ್ಸ್, ದೇವಸ್ಥಾನಕ್ಕೆ ಹೋಗೋಣ ಬಾ ಅಂದರೆ ಇವನು ಫೋಟೋ ತೆಗಿ ಅಂದ್ಕೊಂಡು ಟೆನ್ಷನ್ ಮಾಡ್ತಾನೆ ನನಗೆ. ದೇವಸ್ಥಾನಕ್ಕೆ ಟೈಮ್ ಆಗೈತೆ ಅಂದರೆ ಇವ್ನಿಗೆ ಇಲ್ಲಿ ಫೋಟೋ ತೆಗೆಸ್ಕೋಬೇಕಂತ ಇವನಿಗೆ. ಎಸ್ ಲಿಟ್ರಲಿ ಚಳಿ ಆಗ್ತಾಯಿಲ್ಲ. ಇವನು ಹಾಕ್ಕೊತೀನಿ ಕೊಡು ಅಂದರೆ ವಾಪಸ್ ಇಸ್ಕೊತಾನೆ ಜರ್ಕಿನ್ನ. ಏನು ಹೇಳೋಣ ಹೇಳ್ರಿ, ಲಿಟ್ರಲಿ ಹೋಗೋಣ ಅಂದರೂ ಬಿಡ್ತಾಯಿಲ್ಲ ಇವನು. ಫೋಟೋ ತೆಗಿ ವೀಡಿಯೋ ತೆಗಿ ಅನ್ಕೊಂಡು ಇವನು. ಗೈಸ್, ಇನ್ನು ಎಂಥ ಹುಚ್ಚ ಇರ್ಬೇಕು ಹೇಳಿ ಗೈಸ್. ಇವನು ಹೆಲ್ಮೆಟ್ ಸಿಗಾಕ್ಬಿಟ್ಟು ಕೀ ಅಲ್ಲೇ ಇಕ್ಬಿಟ್ಟು ಬಂದವನಂತೆ. ಮತ್ತೆ ವಾಪಸ್ ಆಗೋನೆ. ಹುಚ್ಚ ನನ್ನ ಮಗ ಇವನು. ಮತ್ತೆ ಫೋಟೋ ತೆಗಿದವನಲ್ಲ ಹೇಳ್ರಿ ಇವನು. ಲವ್ ಬಾರ ಫಸ್ಟು ಫೋಟೋ ಆಮೇಲೆ ತಕ್ಕೋ. ಗೈಸ್, ನಿಮ್ಮ ಗ್ರೂಪಲ್ಲಿ ಇಂಥವ್ನು ಯಾರನ್ನ ಫೋಟೋ ವಿಡಿಯೋ ಹುಚ್ಚ ಇದ್ರೆ ಟ್ಯಾಗ್ ಮಾಡಿ ಅವನಿಗೆ. ಡೈಲಾಗ್ ಕೇಳಿ ಒಂದು ಹೇಳಿ. ಮಗ ಮೇಡಮ್ ಇನ್ನೊಂದ್ಸರಿ ಹೇಳ ಇನ್ನೊಂದ್ಸರಿ. ದೇವ್ರಿಗೆ ಬಂದಿದ್ದೀರ ಮಾತಾಡ್ಬಿಟ್ಟು ಆ ಥರ ಮಾತಾಡ್ಬಾರ್ದು ಅಂತೆ. 2 ತಿಂಗಳ ಇದಾಗಲ್ವಂತೆ. ಟೀ ಕೊಡ್ರಿ 2. ಗಾಯ್ಸ್, ಇದು ನಮ್ಮ ಅಂಕಲ್ ಅಂಗಡಿ. ಇದು ನಾವು ಬರ್ಬೇಕಾದ್ರೆ ಒಂದು 9 ವಾರ ಬರ್ಬೇಕಾದ್ರೆ ಇಲ್ಲೇ ಬರ್ತಾಯಿದ್ವಿ ಫಸ್ಟು ಟೀ ಕುಡಿಯೋಣ ಅಂತ. ಅಂಕಲ್ ಒಂದ್ಸಲ ಹಾಯ್ ಹೇಳ್ಬಿಡ್ರಿ, ಬ್ಲಾಗ್ ಮಾಡ್ತಾ ಇದ್ದೀನಿ. ತಗೊಳ್ಳೋ ಟೀ. ಹುಡುಗಿ ಇಲ್ಲ ಅಂದ್ರೆ ಏನು, ಫ್ರೆಂಡ್ ಸಾಕು. ಗಾಯ್ಸ್, ಟೀ ಕುಡ್ಕೊಂಡು ಹೋಗೋಣ ಒಳಗಡೆ. ಚಳಿ ಆಗ್ತಾ ಇದೆ. ಗಾಯ್ಸ್, ಬಂದ್ವಿ ಒಳಗಡೆ. ಕೈ ಕಾಲು ತೊಳ್ಕೊಬೇಕು ಇವಾಗ. ಹೋಗ್ಬಿಟ್ಟು ತೊಳ್ಕೊಳ್ಳೋಣ ಬನ್ನಿ ಫಸ್ಟು. ಚಳಿ ಕೈ ಕಾಲು ತೊಳ್ಕೊಳ್ಳೋದೇ ಟಾಸ್ಕ್ ಅಂದ್ಕೊಳ್ರಿ ಇವಾಗ. ಯಾರ್ಯಾರು ಬರಬೇಕು ಅಂತ ಇಲ್ಲಿ ಅಂದ್ಕೊಂಡಿದ್ದೀರೋ ನೋಡಿ. ಇಲ್ಲಿ ಕೈ ಕಟ್ಟೋದು 9 ವಾರ ಕಟ್ಬೇಕು ಇಲ್ಲಿ. ನೀವು ಫಸ್ಟ್ ಟೈಮ್ ಬರ್ತಾ ಇರೋದು? ಫಸ್ಟ್ ಟೈಮ್ ತಾನೇ ಬರ್ತಾ ಇರೋದು ನೀವು ಇಲ್ಲಿ? ಫಸ್ಟ್ ಟೈಮು. ನಾನು ಆಲ್ರೆಡಿ ಇಲ್ಲಿ ಅರಕೆ ಕಟ್ಕೊಂಡು 9 ವಾರ ಬಂದು 9 ವಾರ ಈ ಗಿಡ ಸುತ್ತು ಇದು ಕಾಯಿ ಕಟ್ಬಿಟ್ಟು 108 ಸುತ್ತಾಕಿದ್ದೀನಿ ಇಲ್ಲಿ ನೋಡಿ. ಕಾಯಿ ಕಟ್ತಾರಲ್ಲ ಅದು ಆ ಥರನೇ ಇದು ಕಟ್ತಾರೆ ಗೈಸ್. ಹೆಂಗೆ ಗೊತ್ತಾ, ಇವಾಗ ನೀವು ಹಿಂಗೆ ಬರ್ತೀರಾ ಅಂದ್ಕೊಳ್ಳಿ. ಬಂದ್ಬಿಟ್ಟು ನಿಮ್ಗೇನೋ ಒಂದು ಇರುತ್ತೆ ಅರಕೆ, ಏನೋ ಹಿಂಗೆ ಏನೋ ನಿಮ್ಮ ಮನೆ ತೊಂದರೆ ಏನೇನೋ ಇರುತ್ತೆ. ಬಂದ್ಬಿಟ್ಟು ಇದು ಕಾಯಿ ತೊಗೊಳ್ಳೋ ಜಾಗ. ಇದು ಕಾಯಿ ತೊಗೊಳ್ಳೋ ಜಾಗ ಗೈಸ್. ಇದು ಇಲ್ಲಿ ಕಾಯಿ ತೊಗೊಂಡು ಅಂದರೆ ನೀವು ಹೇಳ್ಬೇಕು ಈ ಥರ ಏನಿದೆ ಸಮಸ್ಯೆ ಅಂತ ಹೇಳಿದ್ರೆ, ಇಲ್ಲಿ ಒಂದು ಕಾಯಿ ಕೊಟ್ಬಿಟ್ಟು ಒಂದು ಚೀಟಿ ಕೊಡ್ತಾರೆ. ಅದರಲ್ಲಿ ಮಂತ್ರ ಮತ್ತು ಎಷ್ಟು ಸುತ್ತು ಅಂತ ಹಿಂಗೆ ಹೇಳ್ಕೊಡ್ತಾರೆ. ಅದು ಮಾಡಬೇಕು ನೀವು. ಬ್ರೋ, ನಮ್ಮ ದೇಶ ಎಷ್ಟು ಐತೆ ನೋಡಿ. ಇದು ನೋಡಿ ಗಾಯ್ಸ್, ಯಾರಾದರೂ ಆನ್ಲೈನಲ್ಲಿ ಭಕ್ತಿ ಮಾಡಬೇಕಂದ್ರೆ ಇಲ್ಲಿ ಸ್ಕ್ಯಾನ್ ಮಾಡಿ ಪೇ ಮಾಡಿ. ಗಾಯ್ಸ್, ಒಳಗಡೆ ಹೋಗೋಣ. ಗಾಯ್ಸ್, ಇವಾಗ 11 ಸುತ್ತ ಹಾಕ್ಬಿಟ್ಟು ಬಂದೆ ನಾನು. ಇವನು 11 ಸುತ್ತ ಹಾಕ್ದ. ಸೊ ನಾನು ಬ್ಲಾಗ್ ಮಾಡಬೇಕಾದ್ರೆ ಫಸ್ಟ್ ಇಲ್ಲೇ ಎಂದಕ್ಕೆ ಬರಬೇಕಿತ್ತು ಅಂದರೆ, ಅಂದ್ಕೊಂಡಿದ್ದೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ರೆ, ಈ ಮೊಬೈಲ್ ತೊಗೊಂಡ್ರೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿ ಬಂದ್ಬಿಟ್ಟು ಮಾಡೋಣ ಅಂದ್ಕೊಂಡಿದ್ದೆ ನಾನು. ಅಂದ್ಕೊಂಡಾಗೆ ಫಸ್ಟ್ ಬ್ಲಾಗೆ ಇದು ಪ್ಲ್ಯಾನ್ ಹೆಂಗಿತ್ತು ಅಂದರೆ, ನೈಟ್ ಸಡನ್ನಾಗಿ ಪ್ಲ್ಯಾನ್ ಮಾಡಿರೋದು ಇದು. ಅಂದರೆ ನಂದು ಹೆಂಗಿತ್ತು ಇವತ್ತಿಂದ ಬ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದಿದ್ದು. ಇವನೇನು ಹೇಳ್ದ, ಎಲ್ಲನ ಹೋಗೋಣ ಅಂತ ಹೇಳ್ದೆ ಅವನು. ಸೊ ನಂಗೆ ಸಡನ್ನಾಗಿ ಹೋಗ್ಬೋದು, ಇದಕ್ಕೆ ಹೋಗ್ಬೋದಲ್ಲಪ್ಪ ಕಾಟೇರಮ್ಮ ದೇವಸ್ಥಾನಕ್ಕೆ ಅಂತ ನಾನು ಅಂದ್ಕೊಂಡಂಗೆ ಹ್ಞೂ ಸರಿ ಅಂದ ಇವನು. ಸೊ ಸಡನ್ನಾಗಿ ಪ್ಲ್ಯಾನ್ ಮಾಡಿ ಇವಾಗ ಕಾಟೇರಮ್ಮ ದೇವಸ್ಥಾನಕ್ಕೆ ಬಂದಿರೋದು. ಅದೇನೋ ಹೇಳ್ತಾರಲ್ಲ, ಫಸ್ಟ್ ಬ್ಲಾಗ್ಗೆ ಬಂದಿದ್ದೀರಿ ಟೆಂಪಲ್ ರನ್ ಮಾಡೋಕ್ಕೆ. ಅದೇನೋ ಅಂತಾರಲ್ಲ, ನಾವು ದೇವಸ್ಥಾನಕ್ಕೆ ದೇವ್ರ ಹತ್ರ ಹೋಗ್ಬೇಕು ಅಂದರೆ ಆಗಲ್ಲಂತೆ. ದೇವರೇ ಕರ್ಸ್ಕೋಬೇಕು ಅಂತ ಇದ್ದರೆ ಕರ್ಸ್ಕೊತಾರಂತೆ.
ಹಂಗೆ ಆಗಿರ್ಬೋದು ಅಂತ ನಾನು ಅನ್ಕೊತಾ ಇದ್ದೀನಿ. ಏನಂತೀಯ? ಏನೋ ಹೇಳೋ. ಏನು ಹೇಳಿ ಗಾಯ್ಸ್, ಒಳ್ಳೆ ಹುಡುಗಿರು ನಾಚ್ಕೊಂತಾರಲ್ಲ ಹಂಗೆ ನಾಚ್ಕೊಂತಾವ ನೀನು. ನಾವು ಇಲ್ಲಿ ಏನು ಕೊಯ್ತಾ ಇದೀವಿ ಅಂತ ಗೊತ್ತಿಲ್ಲ, ಸುಮ್ಮನೆ ನಡ್ಸ್ಕೊಂಡು ಕರ್ಕೊಂಡೋಯ್ತಾವ ನೀವು ಈ ಕಡೆ. ಲವ್, ಎಲ್ಲಿ ಕರ್ಕೊಂಡಿದ್ದೀವಿ ಈ ಕಡೆ? ನೀನೇ ತಾನೇ ಕರ್ಕೊಂಡ್ ಬಂದಿದ್ದು, ಬಾ ಈ ಕಡೆ ಒಂದು ರೌಂಡ್. ಬಾಳ ಲವ್, ಎಲ್ಲ ಗಾಡಿ ತಾನೇ ಇರೋದು. ಲವ್. ದರ್ಶನ ಎಲ್ಲ ಮುಗೀತು, ಆಮೇಲೆ ಟೆಂಪಲ್ ರನ್ನು ಮುಗೀತು, ಎಲ್ಲ ಮುಗೀತು. ಸೊ ಇವಾಗ ವಾಪಸ್ ಹೋಗೋಣ ಅಂತ. ಇವಾಗ ಮತ್ತೆ ಇಲ್ಲಿಂದ ಎಷ್ಟು ಅವರ್ ಆಗ್ಬೋದು ಗಣಿ? 2 ಅವರಾ? ಹಾಂ, 2 ಅವರ್ ಬೆಂಗಳೂರು ಮನೆ. ಇಲ್ಲಿಂದ ಹೋಗಕ್ಕೆ ಮತ್ತೆ ಇವಾಗ ಮೈಕಿ ಬ್ಲಾಗ್ಸ್ ಅವರು ನಾಷ್ಟಾಗೆ ಇಷ್ಟ ಕೊಡ್ತಾರೆ, ತಿನ್ಕೊಂಡು ಹೋಗ್ಬೋದು. ನಾಷ್ಟ ಮಾಡಬೇಕು ಕರೆಕ್ಟು. ನಾಷ್ಟ ಎಲ್ಲ ಏನಿಲ್ಲ, ನೈಟು ಎಲ್ಲ ಸಾಯಂಕಾಲ ಮಾಡಿರೋದು ಊಟ. ಇವಾಗ ಎಲ್ಲೋ ಒಂದು ಕಡೆ ನಿಲ್ಸ್ಬಿಟ್ಟು ನಾಷ್ಟ ಮಾಡ್ಕೊಂಡು ಹೋಗ್ಬೇಕು ಇವಾಗ. ಸೊ ನಾಷ್ಟ ಮಾಡ್ಬೇಕಾದ್ರೆ ಸಿಗ್ತೀವಿ. ಚಲೋ. ಇವಾಗ ನಾಷ್ಟ ಮಾಡೋಕ್ಕಂತ ಬಂದ್ವಿ ಇಲ್ಲಿ. ಎಂತೆಂತ ನನ್ನ ಮಕ್ಳಿಗೆ ನೋಡಿ ಸ್ಪೂನ್ ಬೇಕಂತ ನಿಮಗೆ ಕೈಯಲ್ಲಿ ತಿನ್ನಲ್ಲ. ಸೊ ತಿನ್ನೋಣ. ಪುಳಿಯೋಗರೆ, ಪಲಾವ್. ಇವಾಗ ಊಟ ಮುಗೀತು. ಊಟ ಮುಗಿದು ನೀನು ನೀರು ಕುಡ್ದು ಪೇ ಮಾಡ್ಬಿಟ್ಟು ಹೋಗೋದೆ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ. ನನ್ ಬಾಳ್ಗಷ್ಟು ಬೆಂಕಿ ಹಾಕ. ಯಾಕೋ? ಹಾ, ಏನಾಯ್ತು ಹೇಳಿ, ಪರವಾಗಿಲ್ಲ. ಏನೋ ಹೇಳ್ತಾ ಇದ್ದಲ್ಲ, ಕೆರೆಯಲ್ಲಿ ಬಿದ್ದಿ. ಸಾಯಲ್ಲ ಅವ್ರು. ನನ್ನ ಪ್ರಕಾರ ಅಣ್ಣ ತಂಗಿ ಇರ್ಬೋದು. ನಿಂತರ ಪಾಸಿಟಿವ್ ಥಿಂಕಿಂಗ್ ಇರ್ಬೇಕು ನಾವು ಜನರಿಗೆ. ಇರ್ಬೇಕು. ಸೊ ಗೈಸ್, ಇವಾಗ ಅಲ್ಲಿಂದ ಬಂದು ಇವಾಗ ಜಸ್ಟ್ ಇಲ್ಲಿ ಇಂದ್ರಾನಗರಿಂದ ಮುಂದೆ ಬಂದರೆ ಹೀರೋ ಹೊಂಡಾ ಬಸ್ ಸ್ಟ್ಯಾಂಡ್ ಹತ್ರ ನಿಲ್ಸಿದ್ದೀವಿ. ಒಂದ್ಸರಿ ಟೀ ಕುಡ್ಕೊಂಡು ಇಲ್ಲ ಏನೋ ಜ್ಯೂಸ್ ಗೀಸ್ ಕುಡ್ಕೊಂಡು ಹೋಗೋಣ ಅಂತ. ಇದು ಬ್ಯಾಕ್ ಪೇನ್ ಎಲ್ಲ ಆಗ್ತಾಯಿದೆ ಗಾಡಿ ಓಡಿಸಿ. ಸೊ ಗೈಸ್, 11 ಗಂಟೆಗೆ ಬಂದ್ವಿ ಮನೆಗೆ. ಫುಲ್ ಟಯರ್ಡ್ ಆಗಿಬಿಟ್ಟು ಬ್ಯಾಕ್ ಪೇನ್ ಎಲ್ಲ ನೋಡ್ತಿತ್ತು ಅಂದ್ಬಿಟ್ಟು ಮಲ್ಕೊಂಡು ಎದ್ದು ನೋಡಿದ್ರೆ ಇವಾಗ 5 ಗಂಟೆ ಆಗೈತೆ. ಸೊ ಇವಾಗ ಎದ್ದು ಫ್ರೆಶ್ ಅಪ್ ಆಗಬೇಕು. ಫ್ರೆಶ್ ಆಗಿಬಿಟ್ಟು ಎಲ್ಲ ನೋಡೋಣ ನೆಕ್ಸ್ಟ್ ಏನು ಮಾಡಬೇಕು ಅಂತ. ಸಿಗೋಣ. ಸೊ ಗೈಸ್, ಇವಾಗ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ವಿ ಮೂವಿಗೆ ಹೋಗೋಣ ಅಂತ. ಮೂವಿ ಇರೋದು 6:15. 1 ನಿಮಿಷ ಐತೆ. 1 ನಿಮಿಷದಲ್ಲಿ ನಾವು ಇಲ್ಲಿಂದ 3 ಕಿಲೋಮೀಟ್ರ್ ಹೋಗ್ಬೇಕು. 1 ನಿಮಿಷದಲ್ಲಿ ಏನು ಮಾಡೋದು ಅಂತ ಗೊತ್ತಾಗ್ತಲ್ಲ. ಆದರೂ ಏನೋ ಒಂದು ಟ್ರೈ ಮಾಡೋಣ ಅಂತ ಹೋಗ್ತಾನೆ ಇಲ್ಲಿ. ಸಾಹಸ ನೋಡಿ ಗಾಯ್ಸ್. ಲಿಟ್ರಲಿ ಫುಟ್ಪಾತ್ ಮೇಲೆ ಹೋಯ್ತಾವ ಇವನು. ಹೋಗಲ್ಲ ಕಣೋ. ಗಾಯ್ಸ್, ಮನೆ ಹತ್ರನೇ ಮಾಡೋ ಅಂತ ಹೇಳಿದೆ. ಬುಕ್ ಮಾಡೋ ಅಂತ ಹೇಳಿದೆ. ಕೇಳಿಲ್ಲ. ಇವಾಗ ಇಲ್ಲಿ ಬಂದ್ಬಿಟ್ಟು ಬುಕ್ಕಿಂಗ್ ಕ್ಲೋಸ್ ಅಂತ ಹೇಳ್ತಾನೆ. ಏನು ಮಾಡೋಣ ಗಾಯ್ಸ್? ಮೂವಿ ನೋಡೋಣ ಅಂತ ಬಂದ್ವಿ. ಮೂವಿ ನೋಡೋ ಭಾಗ್ಯ ಇಲ್ಲ ನಮಗೆ. ಏನು ಮಾಡೋಣ ಹೇಳ್ರಿ? ಅವ್ನಿಗೆ ಅಲ್ಲೇ ಹೇಳಿದೆ ಮನೆ ಹತ್ರನೇ ಬುಕ್ ಮಾಡೋ ಟಿಕೆಟ್ ಬುಕ್ ಮಾಡೋ ಅಂತ ಹೇಳಿದೆ. ಅವ್ನು ಕೇಳಿಲ್ಲ. ಇವಾಗ ಇಲ್ಲಿ ಬಂದ್ಬಿಟ್ಟು ಟಿಕೆಟೇ ಯಾವಾಗ ಬುಕ್ ಮಾಡೋಕ್ಕಾಗ್ತಾ ಇಲ್ಲ, ಕ್ಲೋಸ್ ಮಾಡಿಬಿಟ್ಟವ್ರೆ ಟಿಕೆಟ್ ಬುಕ್ಕಿಂಗು ಅಂತ ಹೇಳ್ತವನೆ. ಅದು ಶೋ ಇರೋದು 6:35ಕ್ಕೆ, ನಾವು ಬಂದಿರೋದು 6:45ಕ್ಕೆ. ಇನ್ನೆಲ್ಲಿರುತ್ತೆ? ಅವ್ನು ಮನೆ ಹತ್ರ ಹೇಳಿದೆ ಬುಕ್ ಮಾಡೋ ಅಂತ. ಇಲ್ಲ ಅಲ್ಲೇ ಆಗುತ್ತೆ ಅಂತ ಅಂದ. ಇಲ್ಲಿ ಬಂದರೆ ಏನೂ ಆಗ್ತಾಯಿಲ್ಲ. ಇವಾಗ ಅಷ್ಟೇ ವಾಪಸ್ ಹೋಗ್ಬೇಕು ಮನೆಗೆ. ಸೊ ಗಾಯ್ಸ್, ಇವಾಗ ನಮ್ಮ ಬೈ ಬಂದರು. ಯಾಕೆ ನಚ್ಕೊತಾ ಇದ್ದೀರಾ ಹುಡುಗಿರ್ ಥರ? ಬರೀ ಕುತ್ಕೊಳ್ರಿ. ಅಯ್ಯೋ ಗಾಯ್ಸ್, ಗೋಲ್ಗಪ್ಪ ತಿನ್ನೋಣ ಬಂದಿದ್ದೀವಿ. ನಮ್ಮ ಇರ್ಫಾನ್ ಬಾಯ್ ಅವ್ರು ಕೊಡ್ತಾರಂತೆ ಗೋಲ್ಗಪ್ಪ. ಈ ಕಡೆ ತಿರುಗ್ರಿ, ಒಂದ್ಸರಿ ಮಖ ತೋರಿಸ್ರಿ. ಸೊ ಗಾಯ್ಸ್, ಇವಾಗ ಅಲ್ಲಿಂದ ಏನು ಮಾಡೋಣ ಅಂತ ಗೊತ್ತಾಗಿಲ್ಲ ಅಂದ್ಬಿಟ್ಟು ಇವಾಗ ಕರೆಕ್ಟಾಗಿ ಕೋಣಗುಂಟೆ ಕ್ರಾಸ್ ಫೋರಮ್ ಮಾಲ್ ಹತ್ರ ಬಂದಿದ್ದೀವಿ. ಸ್ವಲ್ಪ ಟೈಮ್ ಪಾಸ್ ಮಾಡಿಬಿಟ್ಟು ನೆಕ್ಸ್ಟು ಮೂವಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಯಾವ ಮೂವಿಗೆ ಹೋಗೋಣ ಅಂತ ಗೊತ್ತಾಗ್ತಾಯಿಲ್ಲ. ಏನೋ ಮಾಡೋಣ. ಹೋಗ್ತಾ ಇದೀವಿ ಇವಾಗ ಹೊರಗಡೆ. ಸ್ವಲ್ಪ ನಮ್ಮ ಮಾಮ್ ಬಂದು ಹಾಯ್ ಕರೋ ಭೈ. ಹಾಯ್ इधर से आओ. राजस्थान में थैंक यू को क्या बोलते हैं? धन्यवाद. ಹೇಳಿ ಬಗ್ಗೆ ಏನೋ ಮಾತಾಡು. ಹಾಯ್ ಫ್ರೆಂಡ್ಸ್, ನಾವು ಫೋರಮ್ ಮಾಲಿಗೆ ಬಂದಿದ್ದೀವಿ ಟೈಮ್ ಪಾಸ್ ಮಾಡೋಕ್ಕೆ. ಬೇರೆ ಹೋಗ್ಬೇಕು. ಏನು ಮಾಡ್ಬೇಕಂತ ಗೊತ್ತಾಯ್ತಲ್ಲ, ಯಾವ ಮೂವಿ ಅಂತ ಗೊತ್ತಾಯ್ತಲ್ಲ. ಯಾವ ಮೂವಿ ಹೋಗೋಣ ಇವಾಗ? ಮತ್ತೆ ಇವಾಗ ಆಯ್ತು. ಒಂದು ಹೆಂಗು ಕ್ಯಾನ್ಸಲ್ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಹೇಳೋ ಯಾವ ಮೂವಿಗೆ ಹೋಗೋದು? ಹೋಗೋಣ ಅಂದರೆ ಪ್ಲಾನಿಂಗಲ್ಲಿ ಇರೋದು ಸೂರ್ಯಣ್ಣ.
ಒಂದು ರೋಮಿಯೋ ಟಿಕೆಟ್ ಬುಕ್ ಮಾಡಿಲ್ಲ, ಅರ್ಜೆಂಟಲ್ಲಿ ಹೋದ್ರಿ, ಟಿಕೆಟು ಸಿಕ್ಕಿಲ್ಲ, ಏನೂ ಸಿಕ್ಕಿಲ್ಲ, ಮತ್ತೆ ಮಾಲ್ಗೆ ಬಂದ್ರಿ ಟೈಮ್ ಪಾಸ್ ಬಂದು ಟೈಮ್ ಪಾಸ್ ಮಾಡ್ತಾ ಇದ್ದೀವಿ. ಇನ್ನೊಂದು ಅರ್ಧ ಗಂಟೆ ಆದ ತಕ್ಷಣ ಮೂವಿಗೆ ಹೋಗ್ತೀವಿ. ಯಾವ ಮೂವಿಗೆ ಹೋಗೋಣ? ಇನ್ನು ಅದೇ ಗೊತ್ತಾಯ್ತಾ ಇಲ್ಲ ಏನು ಮಾಡೋಣ ಅಂತ ಗೊತ್ತಾಯ್ತು. ನಮಗೆ ನಮ್ಮ ಗ್ರೂಪಲ್ಲಿ ಒಂಥರ ಗೈಡ್ ಇದ್ದಂಗೆ ಇವನು, ಟೂರಿಸ್ಟ್ ಗೈಡ್. ಇವಾಗ ನಮ್ಮ ಮೈಕಿ ವ್ಲಾಗ್ಸರು ಅಲ್ಲಿ ಕೆಳಗಡೆ ಕಾಣಿಸ್ತಿರ್ಬೋದು ಸ್ಟಾರ್ ಬಾಕ್ಸು, ಅಲ್ಲಿ ನಮಗೂ ಮತ್ತೆ ನಮ್ಮ ಇರ್ಫಾನ್ ಬೈಗೆ ಒಂದು ಕಾಫಿ ಹೇಳಿದ್ರೆ ಖುಷಿ. ಅವಕಾಶ ಕೊಡ್ಸೋಣ, ಅದಕ್ಕೊಂದು ಟೈಮ್ ಬಂದೇ ಬರುತ್ತೆ. ಕಾಫಿ ಕುಡ್ಸೋಕೆ ಟೈಮ್ ಬರ್ಬೇಕಾ ನಿಮಗೆ? ಇನ್ನೇನು ಹೇಳ್ತಾರೆ ಹೇಳು. ನಾರ್ಮಲ್ ಕಾಫಿ ಕುಡಿಯೋಕ್ಕೂ ಸ್ಟಾರ್ ಬಾಕ್ಸ್ ಅಲ್ಲಿ ಕೈಯಲ್ಲಿ 17 Pro ಇಟ್ಕೊಂಡು ಒಂದು ಕಾಫಿ ಕೊಡ್ಸೋಕ್ಕೆ 106 ಮಾತಾಡ್ತಾರೆ. ಏನು ಮಾಡೋಣ ಹೇಳ್ರಿ ಅಂತ. ನಾರ್ಮಲ್ ಕಾಫಿ ಕುಡಿಯೋಕ್ಕೂ ಸ್ಟಾರ್ ಬಾಕ್ಸ್ ಅಲ್ಲಿ ಕುಡಿಯೋಕ್ಕೂ ವ್ಯತ್ಯಾಸ ಇರುತ್ತೆ, ಕರೆಕ್ಟಾ? ಏನು 10 ರೂಪಾಯಿ ಫಿಲ್ಟರ್ ಕಾಫಿನ 10 ರೂಪಾಯಿ ಫಿಲ್ಟರ್ ಕಾಫಿ ಕುಡಿದ್ರೆ ನಿಮ್ದಾಗಿರಲ್ವೇನೋ? ಏನು ಹೇಳು, ಒಂದಿಲ್ಲ ಕೊಡಿ ಇದ್ರೆ ನೆಮ್ಮದಿಯಾಗಿರ್ಬೇಕು. ಗಾಯ್ಸ್, ಯಾವ ಮೂವಿನೂ ಇಲ್ಲ, ಯಾವ್ದು ಏನೂ ಇಲ್ಲ, ಯಾವ KFC ಇಲ್ಲ, ಯಾವ ಬರ್ಗರ್ ಕಿಂಗ್ ಇಲ್ಲ, ಏನಿಲ್ಲ. ಎಲ್ಲ ಆಸೆ ಹೊಡ್ಸ್ಬಿಟ್ಟು ಕರ್ಕೊಂಡ್ಬಿಟ್ಟು ವಾಪಸ್ ಕರ್ಕೊಂಡು ಹೋಯ್ತವ್ರು ಮನೆಗೆ ಇವಾಗ. ಎಲ್ಲ ಬಿಸಿ ಇದೀವಿ, ಅದಕ್ಕೆ ಆಚೆ ಕಡೆ ಹೋಗ್ತಾ ಇದ್ದೀವಿ. ಸೊ ಗಾಯ್ಸ್, ಇವತ್ತಿನ ಬ್ಲಾಗ್ ಇಲ್ಲೇ ಎಂಡ್ ಮಾಡೋಣ. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ಯಾರ್ಯಾರು ಈ ನನ್ನ ಬ್ಲಾಗು ಮತ್ತು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ಈ ವಿಡಿಯೋನ ಯಾರು ಫಸ್ಟ್ ಕಮೆಂಟ್ ಮಾಡ್ತೀರೋ, ಯಾರು ಫಸ್ಟು ಸಬ್ಸ್ಕ್ರೈಬ್ ಮಾಡ್ತಾರೋ ಅವ್ರನ್ನ ನಾನು ಮೀಟ್ ಮಾಡಬೇಕು ಅಂತ ಒಂದು ವಿಡಿಯೋ ಮಾಡ್ತೀನಿ. ಅಂದರೆ ಯಾರು ಫಸ್ಟ್ ಕಮೆಂಟ್ ಮಾಡ್ತೀರೋ, ಯಾರು ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ತೀರೋ ಅವರು ಕಮೆಂಟಲ್ಲಿ ನಿಮ್ಮದು ನೇಮು ಮತ್ತು ನಿಮ್ಮದು ಅಡ್ರೆಸ್ಸು, ಇಲ್ಲಾಂದರೆ ಏನೋ ಒಂದು ನೇಮು ಮತ್ತು ನಂಬರು ಕಮೆಂಟ್ ಮಾಡಿ ಬಂದ್ಬಿಟ್ಟು ನಿಮ್ಮನ್ನ ಮೀಟ್ ಮಾಡ್ತೀನಿ ಅಷ್ಟೇ. ಇನ್ನು 365 ಡೇಸ್ ಚಾಲೆಂಜ್ ಮಾಡಬೇಕಂತ ಐತಲ್ಲ, ಅದು 365 ಡೇಸ್ ಚಾಲೆಂಜ್ ಮಾಡೋಣ, ನೋಡೋಣ ಎಲ್ಲಿವರೆಗೂ ಮಾಡೋಕ್ಕಾಗುತ್ತೆ ಅಲ್ಲಿವರೆಗೂ ಟ್ರೈ ಮಾಡ್ತೀನಿ. ಸೊ ಗಣಿ, ಏನು ಹೇಳೋಕ್ಕೆ ಇಷ್ಟಪಡ್ತೀಯಾ? ಸಬ್ಸ್ಕ್ರೈಬ್ ಗಾಯ್ಸ್, ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಬಾಯ್.